ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಇಷ್ಟಪಡುವ ದೇಶ ಆಫ್ರಿಕಾದ ಡಹೋಮಿ ಸಾಮ್ರಾಜ್ಯದ ಸಾಹಿತ್ಯವನ್ನು ಹೊತ್ತು ಹೂಡೋ ಸಂಸ್ಕೃತಿಯ ತವರು ಮತ್ತು ಅದ್ವಿತೀಯ ಇತಿಹಾಸವಿರುವ ದೇಶ ಬೆನಿನ್. ಬೆನಿನ್ ಎಂದರೆ ನಿಮಗೆ ತಕ್ಷಣ ನೆನಪಾಗುವುದು ಪಶ್ಚಿಮ ಆಫ್ರಿಕಾದ ಈ ಸಣ್ಣ ದೇಶ. ಈ ದೇಶ ನಮ್ಮ ಕರ್ನಾಟಕಕ್ಕಿಂತಲೂ ಚಿಕ್ಕದು, ಆದರೆ ಅದರ ಇತಿಹಾಸ, ಸಂಸ್ಕೃತಿ ಮತ್ತು ಆಶ್ಚರ್ಯಗಳು ಭಾರಿ ದೊಡ್ಡವು. ಇಂದು ನಾವು ಇದೇ ಬೆನಿನ್ ದೇಶದ 10 ಅದ್ಭುತ ವಿಚಾರಗಳನ್ನು ನೋಡೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 10, ಶಿಲ್ಪಕಲೆಯ ಹಳ್ಳಿಗಳು. ಬೆನಿನ್ನಲ್ಲಿರುವ ತನ್ಕೇಟಿಯ ಗ್ರಾಮ ಇಡೀ ವಿಶ್ವದ ಪರಂಪರೆಯ ತಾಣ. ಇಲ್ಲಿ ಮನೆಗಳನ್ನೇ ಮಣ್ಣಿನಿಂದ ಸುಂದರವಾದ ಶಿಲ್ಪಗಳಾಗಿ ಕಡಿಯಲಾಗಿದೆ. ಇವು ನಕ್ರ ಸಂಸ್ಕೃತಿಯ ಅನನ್ಯ ವಾರಸು. ಇವರು ಮಣ್ಣಿನಿಂದಲೇ ವಾಸ್ತುಶಿಲ್ಪದ ಅದ್ಭುತಗಳನ್ನು ಸೃಷ್ಟಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 9, ಪ್ರಕೃತಿಯ ಅಭಯಾರಣ್ಯ. ಬೆನಿನ್ನಲ್ಲಿ ವನ್ಯಜೀವಿಯ ಭಂಡಾರವೂ ಸಹ ಇದೆ. ಗಂಡಾಜೇರಿ ರಾಷ್ಟ್ರೀಯ ಉದ್ಯಾನವನವು ಪಶ್ಚಿಮ ಆಫ್ರಿಕಾದ ಪ್ರಮುಖ ಉದ್ಯಾನವನ. ಇಲ್ಲಿ ಆನೆಗಳು, ಸಿಂಹಗಳು, ಹೆಬ್ಬಾತುಗಳು ಸೇರಿ 106 ಜಾತಿಯ ಪ್ರಾಣಿಗಳು ಸ್ವತಂತ್ರವಾಗಿ ಸಂಚರಿಸುತ್ತವೆ. ಇದು ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 8, ಜಗತ್ತಿನ ಕೋಟೆಯ ನಗರಿ. ಬೆನಿನ್ನ ಹೃದಯ ಭಾಗದಲ್ಲಿರುವ ಅಬೋಮಿಯ ಅರಮನೆಗಳು ಇಡೀ ಜಗತ್ತಿನ ಪರಂಪರೆಯ ಭಾಗವಾಗಿವೆ. ಇವು ಪ್ರಾಚೀನ ಡಹೋಮಿ ಸಾಮ್ರಾಜ್ಯದ ರಾಜಧಾನಿ. ಪ್ರತಿ ರಾಜನ ಅರಮನೆಯು ಮಣ್ಣಿನ ದಿಬ್ಬದ ಮೇಲೆ ಅವನ ಆಳ್ವಿಕೆಯನ್ನು ತೋರಿಸುವ ಭಿತ್ತಿ ಚಿತ್ರಗಳೊಂದಿಗೆ ಕಟ್ಟಲಾಗಿದೆ. ಇದು ಇಂದಿಗೂ ಸಹ ಜೀವಂತ ಇತಿಹಾಸವಾಗಿವೆ. ಫ್ಯಾಕ್ಟ್ ನಂಬರ್ 7, ನೋಯರ್ ಲೇಕ್, ಕಪ್ಪು ಸರೋವರ. ಬೆನಿನ್ನ ಈ ಸರೋವರದ ನೀರು ನಿಜವಾಗಿಯೂ ಕಪ್ಪು ಬಣ್ಣದ್ದು. ಇದರ ರಹಸ್ಯ ಹಳೆಯ ಜ್ವಾಲ್ಮೀಕಿಯ ಕುಳಿಯಾಗಿರಬಹುದು ಅಥವಾ ಸಸ್ಯಾಂಶದ ಕಾರಣವಾಗಿರಬಹುದು. ಆದರೆ ಈ ಅದ್ಭುತದ ನೈಸರ್ಗಿಕ ಕಾಣಿಕೆಯು ಪ್ರವಾಸಿಗರನ್ನು ಮತ್ತು ಸಂಶೋಧಕರನ್ನು ಕೈಬೀಸಿ ಸೆಳೆಯುತ್ತಿದೆ. ಫ್ಯಾಕ್ಟ್ ನಂಬರ್ 6, ಉಡು ಸಂಸ್ಕೃತಿಯ ಜನನ ಭೂಮಿ. ಸ್ನೇಹಿತರೆ, ನೀವು ಉಡು ಎಂದು ಕೇಳಿದ್ದೀರಾ? ಈ ಆಧ್ಯಾತ್ಮಿಕ ಮತ್ತು ಮತೀಯ ಪದ್ಧತಿಯ ಜನ್ಮಸ್ಥಳವೇ ಬೆನಿನ್. ಇದು ಇಂದು ಹೈಟಿ, ಟ್ರಿನಿಡಾಡ್ ಸೇರಿ ವಿಶ್ವಾದ್ಯಂತ ಹರಡಿದೆ. ಬೆನಿನ್ನಲ್ಲಿ ಇದೊಂದು ಜೀವಂತ, ಆಳವಾದ ಸಾಂಸ್ಕೃತಿಕ ವ್ಯವಸ್ಥೆ. ಇಲ್ಲಿನ ವಾರ್ಷಿಕ ಉಡು ಉತ್ಸವವು ಆಕರ್ಷಕವಾಗಿರುತ್ತದೆ. ಆಫ್ರಿಕಾದ ವೆನಿಸ್, ಗ್ಯಾನ್ವಿಯೆ. ನೂಕೋ ಎಲೆಯ ಮೇಲೆ ಒಂದು ಮನೆ ಕಟ್ಟಿದರೆ ಬೆನಿನ್ನಲ್ಲಿ ನೀರಿನ ಮೇಲೆ ಒಂದು ನಗರವನ್ನೇ ಕಟ್ಟಿದ್ದಾರೆ. ಗ್ಯಾನ್ವಿಯೆ ಸರೋವರದ ಮೇಲಿರುವ ಈ ಗ್ರಾಮವನ್ನು ಆಫ್ರಿಕಾದ ವೆನಿಸ್ ಎಂದೇ ಕರೆಯುತ್ತಾರೆ. ಸುಮಾರು 20,000 ಜನರು ನೀರಿನ ಮೇಲೆ ಮರದ ಕಂಬಗಳ ಮೇಲಿನ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಇದೊಂದು ಅನನ್ಯ ಜಲ ಸಂಸ್ಕೃತಿಯಾಗಿದೆ. ಫ್ಯಾಕ್ಟ್ ನಂಬರ್ 4, ರಾಣಿಯವರ ಪಟ್ಟಣ. ಬೆನಿನ್ನ ರಾಜಧಾನಿ ಪೋರ್ಟೋನೋಗೆ ರಾಣಿಯವರ ಪಟ್ಟಣ ಎಂದು ಸಹ ಕರೆಯುತ್ತಾರೆ. ಇದರ ಹಿಂದಿರುವ ಇತಿಹಾಸ, ಗುಲಾಮಗಿರಿಯ ಕಾಲದಲ್ಲಿ ಬ್ರೆಜಿಲ್ನಿಂದ ಹಿಂದಿರುಗುವ ಆಫ್ರಿಕನ್ನರು ಇಲ್ಲಿಯೇ ವಾಸಿಸಲು ಆರಂಭಿಸಿದರು. ಅವರು ತಮ್ಮೊಂದಿಗೆ ಬ್ರೆಜಿಲಿಯನ್ ವಾಸ್ತುಶಿಲ್ಪ ಸಂಸ್ಕೃತಿಯನ್ನು ಸಹ ತಂದರು. ಇಂದಿಗೂ ಈ ನಗರದಲ್ಲಿ ಆ ಸಮ್ಮಿಶ್ರಣ ಸಂಸ್ಕೃತಿ ನಿಮಗೆ ಕಾಣಸಿಗುತ್ತದೆ. ಫ್ಯಾಕ್ಟ್ ನಂಬರ್ 3, ಹತ್ತಿ ತಯಾರಿಕೆಯಲ್ಲಿ ಖ್ಯಾತಿ. ಬೆನಿನ್ ತನ್ನ ಹತ್ತಿ ಮತ್ತು ವಿಶಿಷ್ಟವಾದ ಬಟ್ಟೆಗಳಿಗೆ ಪ್ರಸಿದ್ಧ. ಬ್ರುಕಾರ್ಡಿ ಎಂಬ ಜಂಕ್ವಿಡ್ ಬಟ್ಟೆ ಇಲ್ಲಿನ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಪ್ರತಿ ಬಟ್ಟೆಗೂ ಒಂದು ಕಥೆ ಇದೆ, ಒಂದು ಅರ್ಥ ಇದೆ. ಇದು ಕೇವಲ ಬಟ್ಟೆಯಲ್ಲ, ಇತಿಹಾಸ ಮತ್ತು ಗುರುತಿನ ಪ್ರತೀಕವಾಗಿದೆ. ಫ್ಯಾಕ್ಟ್ ನಂಬರ್ 2, ಜಗತ್ತಿನ ಮೊದಲ ಬ್ಲ್ಯಾಕ್ ರಿಪಬ್ಲಿಕ್. ಬೆನಿನ್ ಪ್ರಪಂಚದ ಮೊದಲ ಬ್ಲ್ಯಾಕ್ ರಿಪಬ್ಲಿಕ್ ಆಗಿದ್ದು 1960ರಲ್ಲಿ ಫ್ರೆಂಚ್ ವಸಾಹತುವಿನಿಂದ ಸ್ವಾತಂತ್ರ್ಯ ಪಡೆದ ನಂತರ ಇದು ಡಹೋಮಿ ರಿಪಬ್ಲಿಕ್ ಆಯಿತು.
ನಂತರ 1975ರಲ್ಲಿ ಸಮಾಜವಾದಿ ಸರ್ಕಾರ ಬಂದಾಗ ಇದನ್ನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಬೆನಿನ್ ಎಂದು ಮರುನಾಮಕರಣ ಮಾಡಲಾಯಿತು. ಇಂದು ಇದು ಸ್ಥಿರ ಪ್ರಜಾಪ್ರಭುತ್ವದ ದೇಶ. ಫ್ಯಾಕ್ಟ್ ನಂಬರ್ 1. ಸ್ತ್ರೀ ಸೈನ್ಯ ಡಹೋಮಿ ಅಮ್ಜಾನ್ಸ್. ಪ್ರಾಚೀನ ಡಹೋಮಿ ಸಾಮ್ರಾಜ್ಯವು ಡಹೋಮಿ ಅಮ್ಜಾನ್ಸ್ ಎಂಬ ಭಯಾನಕ ಸ್ತ್ರೀ ಯೋಧರ ಸೈನ್ಯವನ್ನು ಹೊಂದಿತ್ತು. ಇವರು ಯುರೋಪಿಯನ್ ವಸಾಹತುಗಳನ್ನು ಎದುರಿಸಿ ತೀರ ಯೋಧಿಯರಾಗಿ ಮಡಿದಿದ್ದರು. ಇವರ ಕಥೆ ಇಂದು ಹಾಲಿವುಡ್ ಚಿತ್ರಗಳಿಗೆ ಸ್ಫೂರ್ತಿಯಾಗಿದೆ. ಇವರು ಮಹಿಳಾ ಶಕ್ತಿ ಮತ್ತು ಸಾಹಸದ ಶಾಶ್ವತ ಸಂಕೇತವಾಗಿ ಉಳಿದಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆನಿನ್ ಕೇವಲ ನಕ್ಷೆಯ ಮೇಲಿನ ಒಂದು ಹೆಸರಲ್ಲ, ಇದು ಒಂದು ಜೀವಂತ ಉಸಿರಾಡುವ ಅಗಾಧ ಶಕ್ತಿ ಮತ್ತು ಇತಿಹಾಸ ಮತ್ತು ಸಂಸ್ಕೃತಿಯ ಖಜಾನೆ. ಹುಟ್ಟೋನಿಂದ ಹಿಡಿದು ವನ್ಯಜೀವಿಯ ವೈವಿಧ್ಯವರೆಗೆ ಇದು ನಿಜವಾಗಿಯೂ ಅನನ್ಯ ದೇಶವಾಗಿದೆ. ಈ 10 ಫ್ಯಾಕ್ಟ್ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ತುಂಬ ಇಷ್ಟವಾಯಿತೆಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.